ದರೋಡೆ ಮಾಡಿದಂಥವರ ಬಳಿ 6 ತಿಂಗಳ ಬಳಿಕ 17 ಕೆಜಿ ಚಿನ್ನವನ್ನ ವಶಕ್ಕೆ ಪಡೆಯೋದು ಮಾಮೂಲಿನ. ದಾವಣಗೆರೆ ಪೊಲೀಸರು ಈ ಒಂದು ಯಶಸ್ವಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ದಾವಣಗೆರೆಯಲ್ಲಿ ದರೋಡೆ ಪ್ರಕರಣ 6 ತಿಂಗಳ ಹಿಂದೆ ನಡೆದಿತ್ತು. ಆ ದರೋಡೆ ಪ್ರಕರಣ ಈಗ ಯಶಸ್ವಿಯಾಗಿದೆ. ನ್ಯಾಮತಿ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತ ಬೆಳವಣಿಗೆ ಏನು ಅಂತಂದ್ರೆ 13 ಕೋಟಿ ಮೌಲ್ಯದ 17 ಕೆಜಿ ಚಿನ್ನವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. 6 ಆರೋಪಿಗಳ ಬಂಧನ ಕೂಡ ಆಗಿದೆ. 6 ತಿಂಗಳ ನಂತರ ಬ್ಯಾಂಕ್ನಲ್ಲಿ ಲೋನ್ ಪಡೆಯಲು ಓಡಾಡಿದ್ದು ವಿಜಯ್. ಬ್ಯಾಂಕ್ನಲ್ಲಿ ಲೋನ್ ಸಿಗದ ಕಾರಣ ದರೋಡೆಗೆ ಪ್ಲಾನ್ ಮಾಡಿದ್ರಂತೆ. ಯೂಟ್ಯೂಬ್ನಲ್ಲಿ ನೋಡಿ ಬ್ಯಾಂಕ್ ದರೋಡೆಗೆ ಪ್ಲಾನ್ ಅನ್ನ ಮಾಡಿದ್ದು. ಮೊಬೈಲ್ ಬಳಸದೆ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಂತಹ ಗ್ಯಾಂಗ್ ಇದು. ನಿಯತ್ತಾಗಿ ಸಾಲ ಕಟ್ತೀವರಪ್ಪ, ಲೋನ್ ಕೊಡಿ ಅಂತಂದ್ರೆ ಬ್ಯಾಂಕ್ನವ್ರು ಕೊಡೋದಿಲ್ಲ. ಯಾವನ್ ಲೂಟಿ ಹೊಡ್ಕೊಂಡು ಹೋಗ್ತಾನೆ, ಯಾವನ್ ಬ್ಯಾಂಕ್ನವ್ರಿಗೆ ಯಾಮಾರಿಸ್ತಾರೆ ಅಂಥವ್ರಿಗೆ ಲೋನ್ ಮೇಲೆ ಲೋನ್ ಅನ್ನ ಕೊಡ್ತಿರ್ತಾರೆ. ಪಾಪ ಲೋನ್ ಕೊಡಿ ಅಂತ ಕೇಳಕ್ಕೆ ಹೋದ್ರೆ ಲೋನ್ ಕೊಟ್ಟಿಲ್ಲ. ಇನ್ನೇನು ಮಾಡ್ತಾನವನು? ಆ ಬ್ಯಾಂಕಿಗೇನೆ ಕನ್ನ ಹಾಕಿಬಿಟ್ಟಿದ್ದಾನೆ. ತಪ್ಪದು. ಬಟ್ ಈ ಬ್ಯಾಂಕ್ನವರು ಒಂದೊಂದು ಸಲ ಯೋಚನೆ ಮಾಡಬೇಕು, ಏನು ಎತ್ತ ಅಂತ ಹೇಳಿ. ಅವನು ಲೋನ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ತಾ ಹೋದರೆ ಹೌದು 17 ಕೆಜಿ ಇನ್ನೆಷ್ಟು ದುಡ್ಡು ಎಷ್ಟು ತೊಗೊಂಡೋಗಿದ್ನೋ, ಆ ದುಡ್ಡು ಏನಾಯಿತು, ಒಟ್ಟಾಗಿದ್ದು ಎಷ್ಟವತ್ತು ನ್ಯಾಮತಿ ಬ್ಯಾಂಕ್ನಲ್ಲಿ, ಇವೆಲ್ಲವೂ ಕೂಡ ಈಗ ಬರಬೇಕಾಗಿದೆ. ಆಮೇಲೆ ಬಚ್ಚಿಟ್ಟಿದ್ದು ಮಾತ್ರ ಬಹಳ ರೋಚಕವಾಗಿದ್ದಿದ್ರಿ. ಅದನ್ನು ಹೇಳ್ತೀವಿ ನಿಮಗೆ. ಈ 17 ಕೆಜಿ ಅದು ಹೆಂಗೆ ಇಟ್ಕೊಂಡು ಕೂತಿದ್ದಿದ್ದು, ಎಲ್ಲಿ ಇಟ್ಕೊಂಡಿದ್ದಿದ್ದು ನೋಡಿ, ಅದರದ್ದು ಇದೆ. ನೆಕ್ಸ್ಟ್ ಹೇಳ್ತೀನಿ ಅದ್ರ ಬಗ್ಗೆ. ತುಂಬ ಅಪ್ಡೇಟ್ ಇದೆ, ಚೆನ್ನಾಗಿದೆ ಅದು. ಆ ದೃಶ್ಯವನ್ನು ಕೂಡ ತೋರಿಸ್ತಾ ಇದ್ವಿ. ಗಡಿ ಚೌಡಮ್ಮನ ಅಷ್ಟ ದಿಗ್ಬಂಧನ ಪೂಜೆಯನ್ನು ಮಾಡಿ ಬ್ಯಾಂಕ್ ದರೋಡೆಯನ್ನು ಮಾಡ್ತಾರಂತೆ ಅವರು. ಎಲ್ಲಿಟ್ಟಿದ್ರು ಇದನ್ನು ಅಂತಂದರೆ, ಒಂದು ಬಾವಿಯಲ್ಲಿ ಲಾಕರ್ನಲ್ಲಿ ಚಿನ್ನದ ಚೀಲವನ್ನು ಇಟ್ಟಿತ್ತಂತೆ ಈ ಗ್ಯಾಂಗು. ಅಯ್ಯಯ್ಯಯ್ಯಯ್ಯೋ, ಯಾವ ಮೂವಿಗೂ ಏನು ಕಡಿಮೆ ಇಲ್ಲ ರೀ. ಯಾರಾದರೂ ನೋಡಿ, ಒಬ್ಬರು ಡೈರೆಕ್ಟರ್ ನಿರ್ದೇಶಕರು ಯಾರಾದರೂ ಇದ್ದರೆ ಇದನ್ನೇನಾದರೂ ಒಂದು ಮೂವಿ ಮಾಡ್ಬೋದಾ ಅಂತ ಹೇಳಿ. ಅಯ್ಯೋ ನೋಡಿ ಅಲ್ಲಿ ಯಾವ ರೀತಿಯಾಗಿ ಇಟ್ಟಿದ್ದಾರೆ ಅಂತ ಹೇಳಿ. ಅಪ್ಪಪ್ಪಬ್ಬಬ್ಬ, ಯಾರು ಇವ್ರಿಗೆ ಸಲಹೆ ಕೊಟ್ಟಿದ್ರು ಇದನ್ನು ಅಲ್ಲಿಡೋಕ್ಕೆ? ಅಷ್ಟೊಂದು ಜಾಗ, ಗೌಪ್ಯವಾಗಿರುವಂಥ ಜಾಗವನ್ನು ಕಂಡು ಹಿಡ್ದಿದ್ದಾದರೂ ಹೆಂಗೆ ಇವರು? ಅದು ಎಲ್ಲಿ? ದಾವಣಗೆರೆಯಲ್ಲಿ. ಇಲ್ಲಿ ದರೋಡೆ ಮಾಡಿದ್ರೆ ಹೋಗಿಟ್ಟಿದ್ದು ಮಧುರೈಯಲ್ಲಂತೆ. ಅಲ್ಲಿರೋರು ಯಾರು ಲಿಂಕು ಅಂದರೆ ಅವನು ಮುಂಚೆನೂ ಇದೇ ರೀತಿ ಅಂತ ಕೃತ್ಯ ಮಾಡ್ತಿದ್ನ ಅಂತ. ಗಡಿ ಚೌಡಮ್ಮನ ಅಷ್ಟ ದಿಗ್ಬಂಧನ ಪೂಜೆಯನ್ನು ಮಾಡಿ ಬ್ಯಾಂಕ್ ದರೋಡೆಯನ್ನು ಮಾಡಿದಂಥವ್ರು ಇವರು. ಆ ಎಲ್ಲ ನಂಬಿಕೆನೂ ಇದೆ ದೇವರ ಮೇಲೂ. 17 ಕೆಜಿ ಚಿನ್ನವನ್ನು ಬಚ್ಚಿಟ್ಟಿದ್ದೇ ರೋಚಕವಾಗಿದೆ. ಬಾವಿಯಲ್ಲಿ ಲಾಕರ್ನಲ್ಲಿ ಚಿನ್ನದ ಚೀಲವನ್ನು ಇಟ್ಟಿದ್ರಂತೆ. ಮಧುರೈನಲ್ಲಿ ತೋಟದ ಮನೆಯಲ್ಲಿ ಬಚ್ಚಿಟ್ಟಿದ್ದಂಥ ಆರೋಪಿಗಳಿವರು. ಸದ್ಯ ಬಾವಿಯಲ್ಲಿದ್ದಂಥ ಚಿನ್ನಾಭರಣವನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಒಂದು ದೇವರ ಬಗ್ಗೆ ನಂಬಿಕೆ ಇದೆ, ಇನ್ನೊಂದು ಆ ರೀತಿಯಾಗಿ ಅಷ್ಟದಿಗ್ಬಂಧನ ಮಾಡಿದರೆ ಅದಕ್ಕೊಂದಿಷ್ಟೇನೋ ಬೆಲೆ ಇದೆ ಅನ್ನುವಂಥದ್ದು ಇದೆ. ಆಮೇಲೆ ತುಂಬ ವೆಲ್ ಪ್ಲ್ಯಾನ್ಡ್ ಆಗಿ ದರೋಡೆಯನ್ನು ಮಾಡ್ಕೊಂಡು ಹೋಗಿ ಅದನ್ನು ಮಧುರೈನ ತೋಟದ ಮನೆಯಲ್ಲಿ, ಬಾವಿಯಲ್ಲಿ, ಲಾಕರ್ನಲ್ಲಿ. ಆ ಬಾವಿಯಲ್ಲಿ ಲಾಕರ್ ಮಾಡಿದವ್ರು ಯಾರಪ್ಪ? ಹೊಳೆಯದೇನಾದರೂ ಇದೆಯಾ? ಪುರಾತನ ಕಾಲದಲ್ಲೆಲ್ಲ ನೋಡ್ತಾ ಇದ್ವಲ್ಲ ನಾವು. ಈ ಮೂವಿಗಳಲ್ಲೂ ತೋರಿಸ್ತಾರೆ ಕೆಲವೊಂದು ಟೈಮಲ್ಲಿ. ಬಾವಿಯಲ್ಲಿ ನೀರು ಹಿಂಗೆ ಕಡಿಮೆ ಆದ ತಕ್ಷಣ ಅದರೊಳಗಡೆ ಒಂದು ಬಾಗಿಲು, ಅಲ್ಲಿಂದ ಒಳಗಡೆ ಹೋದರೆ ಇನ್ಯಾವುದೋ ಕೊಠಡಿ, ಅವೆಲ್ಲ ಮೂವಿಯಲ್ಲಿ ನೋಡ್ತಿದ್ವಿ. ಇದು ರಿಯಲ್ ಆಗಿದೆಯಲ್ರಿ ಇದು? ನೋಡಬೇಕಪ್ಪ ಈ ಮಧುರೈನಲ್ಲಿರುವಂಥ ತೋಟದ ಮನೆಯಲ್ಲಿರುವಂಥ ಈ ಬಾವಿನ. ಇಂಟ್ರೆಸ್ಟಿಗಾದರೂ ನೋಡಬೇಕು, ಹೆಂಗೆ ಏನು ಎತ್ತ ಅಂಥೇಳಿ. ಅದು ಎಷ್ಟೆಷ್ಟು ಬಾವಿಗಳಾಯಿದಾವೋ ಅಂತ ಹಿಂಗಿದ್ರೆ ಹಂಗಿದೆ ಇವನು ಇಡೋಕ್ಕೆ. ಸದ್ಯ ಈಗ ಅವರೇನೋ ಜಪ್ತಿ ಮಾಡಿದ್ದಾರೆ, ಓಕೆ. ಹೆಂಗೆ ಹುಡುಕಿದ್ರಿ ಇವರನ್ನು? ಇವರೇ ಅಂತ ಹೆಂಗೆ ಗೊತ್ತಾಯಿತು? ಪೊಲೀಸರು ತಲೆ ಓಡಿಸಿದ್ದಾರೆ ಸ್ವಲ್ಪ. 6 ತಿಂಗಳಾದಮೇಲೆ ಟ್ರ್ಯಾಕ್ ಮಾಡಿದ್ದಾರೆ. ಬಟ್ ಅದು ಇತ್ತಲ್ಲ, ಅದೇ ಪುಣ್ಯ ಅಂತ ಹೇಳ್ಬೇಕು. 17 ಕೆಜಿ ಕರಗಿಸ್ಬಿಟ್ಟು ಎಲ್ಲಾದರೂ ಮಾರಿಬಿಟ್ಟಿದ್ರೆ ಏನು ಕತೆ ಆಗಿರೋದು? ಬಾಯ್ ಬಡ್ಕೊಳ್ಬೇಕು ಅಷ್ಟೇ. 17 ಕೆಜಿ ಈಗಿರೋ ಚಿನ್ನದ ಬೆಲೆಗೆ ಲೆಕ್ಕ ಹಾಕ್ಬಿಟ್ರಂತೂ 13 ಕೋಟಿ. ಅಯ್ಯಪ್ಪ, ಕಾಸೇನಾದರೂ ತೊಗೊಂಡೋಗಿರ್ಲಿಲ್ವ ಅವರು ಬ್ಯಾಂಕ್ ದರೋಡೆ ಮಾಡಿದಾಗ? ಆ ಕಾಸೇನಾಯಿತು? ಅದೆಷ್ಟು ತೊಗೊಂಡೋಗಿದ್ರು? ದಾವಣಗೆರೆ ಜಿಲ್ಲಾ ಪೊಲೀಸ್ ಅವರ ಜಿಲ್ಲಾ ಪೊಲೀಸ್ SP ಉಮಾಪ್ರಶಾಂತ್ ಅವರ ನೇತೃತ್ವದಲ್ಲಿ ಬಹಳ ಒಳ್ಳೆಯ ಒಂದು ಪತ್ತೆ ಕಾರ್ಯವನ್ನು ಮಾಡಿದ್ದಾರೆ. ಕಳೆದ ಅಕ್ಟೋಬರ್ 28ನೇ ತಾರೀಕು 2024 ನ್ಯಾಮತಿ SBI ಬ್ಯಾಂಕನ್ನು ತೆರೆದಾಗ ಗೊತ್ತಾಗುತ್ತೆ ದೊಡ್ಡ ಪ್ರಮಾಣದ ಕಳ್ಳತನ ಆಗಿದೆ ಅಂತೇಳಿ. ಕಳ್ಳತನವನ್ನು ಯಾವ ರೀತಿ ಮಾಡಿರ್ತಾರೆ ಅಂತ ಹೇಳಿದ್ರೆ, ಭಾಳ ವೃತ್ತಿಪರವಾದ ಗ್ಯಾಂಗ್ ಯಾವ ರೀತಿ ಮಾಡ್ಬೋದು ಆ ರೀತಿ ಎಲ್ಲ ಭಾಳ ಚಾಕಚಕ್ಯತೆಯಿಂದ ಇಡೀ ಗೋಡೆಯಲ್ಲಿ
ಯಾವುದು ಅತ್ಯಂತ ಸುಲಭವಾಗಿ ಒಳಪ್ರವೇಶಿಸಬಹುದಾದದ್ದೋ ಅಂಥದ್ದನ್ನು ಗುರುತಿಸಿ ಅಲ್ಲನ್ನು ಕತ್ತರಿಸಿ ಒಳಗೆ ಹೋಗಿ ಏನು ಸೇಫ್ ಲಾಕರ್ ಇತ್ತೋ ಆ ಸೇಫ್ ಲಾಕರನ್ನು ಸಹ ಗುರುತು ಮಾಡಿ ಆ ಸೇಫ್ ಲಾಕರನ್ನು ಸಹ ಗ್ಯಾಸ್ ಕಟ್ಟರ್ ಮೂಲಕ ಕತ್ತರಿಸುವುದಕ್ಕಿಂತ ಮುಂಚೆ ಅಲ್ಲಿರ್ತಕ್ಕಂಥ ಎಲ್ಲ CCTVಗಳನ್ನು ನಿಷ್ಕ್ರಿಯಗೊಳಿಸಿ ದಾವಣಗೆರೆ ಜಿಲ್ಲಾ ಪೊಲೀಸ್ ಅವರ SP ಅವರು ಎಷ್ಟು ಬುದ್ಧಿವಂತರು ಕಳ್ಳರು, ಅದಕ್ಕಿಂತಲೂ ಬುದ್ಧಿವಂತರು ಪೊಲೀಸರು ಇರ್ತಾರೆ. ಅದಕ್ಕೆ ಅವ್ರನ್ನ ಡಿಪಾರ್ಟ್ಮೆಂಟಿಗೆ ಸೇರಿಸಿರೋದು. ಇನ್ನೊಂಚೂರು ಚಾಣಾಕ್ಷರರು ಅಂತ ಅವ್ರನ್ನ ಸೇರಿಸ್ಬಿಟ್ಟಿದ್ರೆ 6 ತಿಂಗಳ ಬದಲಾಗಿ 3 ತಿಂಗಳಿಗೆ ಆಗಿರೋದೇನೋ. ಇರಲಿ, ಗುಡ್, ಒಳ್ಳೆ ಎಫರ್ಟ್ ಮಾಡಿದ್ದೀರಾ. ಅಷ್ಟೆಲ್ಲ CC ಕ್ಯಾಮ್ರಾವನ್ನು ಅವರು ಯಾಮಾರಿಸಿದ್ರು ಕೂಡ ನೀವು ಅದರಿಂದನೂ ಪತ್ತೆ ಹಚ್ಚಿದಿರಲ್ಲ ಅವ್ರನ್ನ. ವೆರಿ ಗುಡ್, ಸೂಪರ್. ನಿಮಗೊಂದು ಅಭಿನಂದನೆ ಸಲ್ಲಿಸಲೇಬೇಕು. ಆಮೇಲೆ ಅವ್ರಿಗೂ ಅಭಿನಂದನೆ ಸಲ್ಲಿಸ್ಬೇಕು ಆ ಕಳ್ಳರಿಗೆ. ಯಾಕಂದ್ರೆ 17 kg ಇನ್ನೂ ಹಂಗೆ ಇಟ್ಕೊಂಡು ಕೂತಿದ್ರಲ್ಲ ಅವರು. ಇಲ್ಲಾಂದರೆ ಪಾಪ ಅವ್ರು ಎಷ್ಟೆಷ್ಟೋ ಜನ ಚೈನ್ ಇಟ್ಕಿಡಿದಿರೋದು ಕತೆ ಏನ್ರಿ ಅವ್ರದ್ದು. ಏನೋ ಕನಸಿರುತ್ತೆ ಅವರಿಗೆ, ಏನೋ ಖುಷಿಯಿಂದ ಒಂದು ಚೈನ್ ಮಾಡಿಸ್ಕೊಂಡಿರ್ತಾರೆ, ಬಳೆ ಮಾಡಿಸ್ಕೊಂಡಿರ್ತಾರೆ. ಅವೆಲ್ಲ ಕರಗಿಸ್ಬಿಟ್ಟಿದ್ರೆ ಪಾಪ ಅವ್ರು ಇಡೀ ಜೀವನದ ಹೆಂಗಾಗಿರುತ್ತೆ ಅವ್ರಿಗೆ. ನನ್ನ ಸಹೋದ್ಯೋಗಿ ಈಗ ಪುನೀತ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ದಾವಣಗೆರೆ ಪ್ರತಿನಿಧಿ. ಪುನೀತ್, ಈಗ ಪೊಲೀಸರಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು, ಕಳ್ಳರಿಗೂ ಒಂದು ಹೇಳ್ಬೇಕ್ರಿ. 17 kg ಕರಗಿಸಿಲ್ಲ ಅವರು. ಪುಣ್ಯ ಪಾಪ, ಜನರದ್ದೆಲ್ಲ ಚಿನ್ನಗಳು, ಆ ಚೈನು ನೆಕ್ಲೆಸ್ ಎಲ್ಲ ಹಂಗೆ ಇದ್ದಾವೆ, ಅವ್ರ ಕನಸುಗಳು ಹಾಗೆ ಉಳ್ಕೊಂಡಿವೆ. ಪೊಲೀಸರು ಮಾತ್ರ 6 ತಿಂಗಳು ತೊಗೊಂಡ್ರು, ಗುಡ್, ಪತ್ತೆ ಹಚ್ಚಿದ್ದಾರೆ. ಬಟ್ ದುಡ್ಡು ಗಿಡ್ಡು ಎಗರಿಸ್ಕೊಂಡು ಹೋಗಿರ್ಲಿಲ್ವಾ ಇವರು? ಬರೀ ಚಿನ್ನ ಅಷ್ಟೇ ತೊಗೊಂಡು ಹೋಗಿದ್ರಾ? ದುಡ್ಡು ಏನಾಯ್ತಂತೆ? ಅರುಣ್, ಇದು ನ್ಯಾಮ್ತಿ SP ಬ್ಯಾಂಕ್ ಪ್ರಕರಣ ಏನಿದೆ, ಇದು ಯಾವುದೇ ಸಿನಿಮಾ ಕೂಡ ಕಡಿಮೆ ಇರಲಿಲ್ಲ. ಅದೇ ರೀತಿಯಾಗಿ ದಾವಣಗೆರೆ ಪೊಲೀಸರು ಕೂಡ ಒಂದು ಚಾಲೆಂಜಿಂಗ್ ಪ್ರಕರಣ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಅಕ್ಟೋಬರ್ ತಿಂಗಳಲ್ಲಿ, ಅಂದರೆ ದೀಪಾವಳಿ ಸಮಯದಲ್ಲಿ ಸಾಲು ರಜೆ ಇರುವಂತಹ ಸಂದರ್ಭದಲ್ಲಿ ಈ ದರೋಡೆ ನಡೆದಿದ್ದು. ಆ ದರೋಡೆ ನಡೆದ ಸಂದರ್ಭದಲ್ಲಿ ಆ ಕಳ್ಳರು ಏನಿದ್ದಾರೆ, ಕಳ್ಳರು ಹೋದಂತಹ ದಾರಿಲಾಗಿರ್ಬೋದು, ಮತ್ತು ಅಲ್ಲಿ ಅವರು ಮುಟ್ಟಿದಂತಹ ವಸ್ತುಗಳ ಮೇಲೆ ಖಾರದ ಪುಡಿಯನ್ನು ಚೆಲ್ಲೋಗಿದ್ರು. ಮತ್ತು ಯಾವುದೇ ರೀತಿಯಂತಹ ಮೊಬೈಲ್ನು ಕೂಡ ಅವರು ಯೂಸ್ ಮಾಡಿರಲಿಲ್ಲ. ಮತ್ತು ಬ್ಯಾಂಕಲ್ಲಿರುವಂತಹ CC ಕ್ಯಾಮ್ರಾ DVRನು ಕೂಡ ಅವರು ಕದ್ದೊಯ್ದಿದ್ರು. ಮತ್ತು ಬರುವ ದಾರಿಯಲ್ಲಿ, ಅಂದರೆ ಯಾವುದೇ ರೀತಿಯಂತಹ CC ಕ್ಯಾಮ್ರಾ ಇಲ್ಲದೆ ಇರುವಂತಹ ರಸ್ತೆಯಲ್ಲೂ ಅವರು ಬಂದು ದರೋಡೆ ಮಾಡ್ಕೊಂಡು ಹೋಗಿದ್ರು. ಇದು ಒಂದು ರೀತಿ ದಾವಣಗೆರೆ ಪೊಲೀಸರು ಕೂಡ ಸಾಕಷ್ಟು ಒಂದು ಚಾಲೆಂಜಿಂಗ್ ಆಯಿತು. ಅದೇ ರೀತಿಯಾಗಿ 5 ತಂಡ, ಒಂದು ASP ಸ್ಯಾಮ್ ವರ್ಗೀಸ್ ಅವರ ನೇತೃತ್ವದಲ್ಲಿ ಒಂದು 5 ತಂಡವನ್ನು ಕೂಡ ರಚನೆ ಮಾಡಿದ್ರು. ತಮಿಳುನಾಡು ಆಗಿರ್ಬೋದು, ಮತ್ತು ಉತ್ತರ ಪ್ರದೇಶ, ಬಿಹಾರ ಎಲ್ಲ ಕಡೆನೂ ಹೋಗಿ ದರೋಡೆಕೋರನ್ನ ಹುಡುಕುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಆದರೆ ದರೋಡೆಕೋರರು ಅಂದರೆ ಸ್ವಲ್ಪ 15 ದಿನಗಳ ಹಿಂದೆ ಒಂದು ಶೂಟೌಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ದರೋಡೆಕೋರರು ಬಂದಂಥ ಸಂದರ್ಭದಲ್ಲಿ ಶೂಟೌಟ್ ಆಗುತ್ತೆ. ಅವ್ರಿಗೂ ಇವ್ರಿಗೂ, ಅಂದರೆ ಉತ್ತರ ಪ್ರದೇಶದ ದರೋಡೆಕೋರರಿಗೂ ಈ ಬ್ಯಾಂಕ್ ದರೋಡೆ ಮಾಡಿದಂತಹ ದರೋಡೆಕೋರರಿಗೂ ಸಂಬಂಧ ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ತನಿಖೆ ಮಾಡ್ತಾರೆ. ಆದರೆ ಯಾವುದೇ ರೀತಿಯಂತಹ ಅವ್ರಿಗೆ ಲಿಂಕ್ ಇರೋದಿಲ್ಲ. ಆದರೆ ನ್ಯಾಮತಿಯಲ್ಲೇ ಬೇಕರಿಯನ್ನು ಇಟ್ಕೊಂಡಂತಹ ವಿಜಯ್ ಕುಮಾರ್ ಅನ್ನುವಂತಹ ವ್ಯಕ್ತಿ ಈ ದರೋಡೆಯ ಮಾಸ್ಟರ್ ಮೈಂಡ್ ಅನ್ನುವಂಥದ್ದು ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಈತ ವಿಜಯ್ ಕುಮಾರ್ 2 ಬಾರಿ SBI ಬ್ಯಾಂಕಲ್ಲಿ 15 ಲಕ್ಷ ಸಾಲ ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಆದರೆ ಸಿವಿಲ್ಸ್ ಕಡಿಮೆ ಇದೆ ಅನ್ನೋ ನಿಟ್ಟಿನಲ್ಲಿ ಅವರು ರಿಜೆಕ್ಟ್ ಮಾಡಿರ್ತಾರೆ. ಇದರಿಂದಾಗಿ ಸಾಕಷ್ಟು ನೊಂದಿರ್ತಾನೆ. ಅವನ ತಮ್ಮ ಅಜಯ್ ಆಗಿರ್ಬೋದು, ಮತ್ತು ಅವರ ಅಳಿಯ ಪರಮಾನಂದನ್ ಜೊತೆ ಸೇರಿ ಒಂದು ಪ್ಲಾನ್ ಮಾಡ್ತಾರೆ. ಅದರಲ್ಲೂ ಯಾವ ಥರ ಅಂತ ಅಂದರೆ, ಹಿಂದಿ ಮೂವಿಗಳು ನೋಡಿ, ಮತ್ತು ಯೂಟ್ಯೂಬಲ್ಲಿ ಕಳ್ಳತನ ಸಂಬಂಧಿಸಿದಂತಹ ವಿಡಿಯೋಗಳು ನೋಡಿ, ಮತ್ತು ನೆಟ್ಫ್ಲಿಕ್ಸಲ್ಲಿ ಬರುವಂತಹ ವೆಬ್ ಸೀರೀಸನ್ನು ನೋಡಿ ಈತ ಕಳ್ಳತನಕ್ಕೆ, ಅಂದರೆ ದರೋಡೆಗೆ ಎಲ್ಲ ರೀತಿಯಂತಹ ಪ್ಲಾನಿಂಗನ್ನು ಮಾಡ್ತಾರೆ. ಇವ್ರ ಜೊತೆ ಇನ್ನೂ 3 ಜನ ಕೂಡ ಅವ್ರನ್ನ ಸೇರಿಸಂತ ನಂತರದಲ್ಲಿ ಅವರು ಒಂದು ಡೆಸ್ಟರ್ ಕಾರ್ನಲ್ಲಿ, ಅಂದರೆ ಬ್ಯಾಂಕಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿ ಆ ಕಾರನ್ನು ನಿಲ್ಲಿಸಿರ್ತಾರೆ. ಆ ಕಾರು, ಅಂದರೆ ದರೋಡೆಗಿಂತ ಮುಂಚೆನೇ ಆ ಕಾರ್ನ ಸುತ್ತಮುತ್ತ ಒಂದು ದಿಗ್ಬಂಧನ ಪೂಜೆನೂ ಕೂಡ ಮಾಡಿರ್ತಾರೆ. ಗಡಿ ಚೌಡಮ್ಮನ ಪೂಜೆನೂ ಕೂಡ ಮಾಡಿರ್ತಾರೆ. ಯಾವಾಗ ಕಳ್ಳತನ ಮಾಡ್ಕೊಂಡು ಹೋಗಿ ಆ ಡೆಸ್ಟರ್ ಕಾರಲ್ಲೇ 3 ದಿನಗಳ ಕಾಲ ಅದೇ ಡೆಸ್ಟರ್ ಕಾರಲ್ಲೇ ಆಭರಣವನ್ನು ಕೂಡ ಇಟ್ಟಿರ್ತಾರೆ. ಆದರೆ ಯಾವುದೇ ರೀತಿಯಂತಹ ದುಡ್ಡನ್ನು ಕೂಡ ಅವ್ರು ತಗೊಂಡು ಹೋಗಿರಲ್ಲ. ಕೇವಲ ಚಿನ್ನವನ್ನು ಮಾತ್ರ ಅವರು ಕದ್ದೊಯ್ದಿರ್ತಾರೆ. ಕದ್ದೊಯ್ದ ನಂತರದಲ್ಲಿ ಆ ಡೆಸ್ಟರ್ ಕಾರ್ನ ಸುತ್ತ ಒಂದು ದಿಗ್ಬಂಧನ ಪೂಜೆಯನ್ನು ಕೂಡ ಮಾಡ್ತಾರೆ. ಅದಾದ ನಂತರದಲ್ಲಿ 3 ದಿನಗಳ ನಂತರದಲ್ಲಿ ಆತ, ಅಂದರೆ ವಿಜಯ್ ಕುಮಾರ್ ಅವರ ಮೂಲತಃ ಅವರು ತಮಿಳುನಾಡವರು. ಆ ಊರು ಮಧುರೆಯಲ್ಲಿರುವಂತಹ ಅವರ ಮಧುರೆ ಪಕ್ಕದಲ್ಲಿರುವಂತಹ ಅವರ ಗ್ರಾಮದ ತೋಟದ ಮನೆಯ ಒಂದು ಪಾಳು ಬಿದ್ದ ಬಾವಿಯಲ್ಲಿ ಒಂದು ಲಾಕರ್ ಅಲ್ಲಿ 17 kg ಬಂಗಾರವನ್ನು ಇಟ್ಟು, ಆ ನಂತರದಲ್ಲಿ
ಅವರು 1 ವರ್ಷ ಆಗಲಿ, ಅಂದರೆ ಈ ಪೊಲೀಸ್ ತನಿಖೆಗಳು ಕೂಡ ನಡೀತಾ ಇರ್ತವೆ. ಇದು ಪೊಲೀಸರಿಗೆ ಅನುಮಾನ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದೂವರೆ ವರ್ಷ ಆದಮೇಲೆ ಆ ಬಂಗಾರವನ್ನು ತೆಗೆದು ಕರಗಿಸಿ ಆಮೇಲೆ 6 ಜನ ಕೂಡ ಹಂಚ್ಕೊಳ್ಳೋಣ ಅನ್ನುವಂಥ ಒಂದು ಪ್ಲಾನ್ ಕೂಡ ಮಾಡಿರ್ತಾರೆ. ಆದರೆ ಪೊಲೀಸವರು ಎಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಕಲೆಕ್ಟ್ ಮಾಡಿ 6 ಜನ ಆರೋಪಿಗಳನ್ನು ಕೂಡ ಬಂಧನ ಮಾಡಿರುವಂಥದ್ದು. ಅರುಣ್. ಓಕೆ ಪುನೀತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಮೊದಲಿಂದಲೂ ಕೂಡ ಇದು ಬಹಳ ಕ್ಲಿಷ್ಟಕರ ಆಗಿತ್ತು. ಯಾಕೆ ಅಂದರೆ ನಮಗೆ ಕೃತ್ಯ ನಡೆದ ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಸಾಕ್ಷ್ಯಾಧಾರಗಳು ಸಿಕ್ಕಿರಲಿಲ್ಲ. ಬಹಳ ಪೊಲೀಸರು ಕಷ್ಟಪಟ್ಟು ಫಿಸಿಕಲ್ ಫೀಲ್ಡ್ಗೆ ಹೋಗಿ ವೆರಿಫೈ ಮಾಡೋದು ಇರ್ಬೋದು, ಅದು ಪ್ರತಿಯೊಂದು ಇಂಚು ಕೂಡ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ವಿ. ಇದು ಒಂದು ಪ್ರೊಫೆಷನಲ್ ತಂಡ ಮಾಡಿಶವನ್ನು ಬಿಟ್ಟು ಹೋಗದೇ ಇರೋದ್ರಿಂದ ಅಂತ ಹೇಳಿಬಿಟ್ಟು ನಮ್ಮ ಟೀಮ್ 2 ಸಲ ಉತ್ತರ ಪ್ರದೇಶದ ಕಕ್ರಾಳ ಬದಾಯು ಜಿಲ್ಲೆಗೆ ಹೋಗಿದ್ದಾಗಲಿ, ಅದಲ್ಲದೆ ಹಿಮಾಚಲ್ ಪ್ರದೇಶ್, ಗುಜರಾತ್, ಹರಿಯಾಣ, ಡೆಲ್ಲಿ, ವಾರಂಗಲ್, ತಮಿಳುನಾಡು, ಕೇರಳ ಹೀಗೆ ಹಲವು ರಾಜ್ಯಗಳಿಗೆ ಹೋಗಿ ಎಲ್ಲ ಕಡೆ ವಿಸಿಟ್ ಮಾಡಿ ಬಹಳಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ರು. ಬಟ್ ಸಿನ್ಸ್ ಫ್ರಮ್ ದ ಬಿಗಿನಿಂಗ್ ಏನು ASP ಚನ್ನಗಿರಿ, ಸ್ಯಾಮ್ ವರ್ಗೀಸ್ ಮತ್ತು ಬಸವರಾಜು, ನಮ್ಮ ಅಡಿಷ್ನಲ್